ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯೊಳಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಮುಟ್ಗಿ ಮಾಡೋದನ್ನು ಈ ವಿಡಿಯೋ ಒಳಗೆ ಹೇಳಕ್ಕೆ ಬಂದೀನಿ. ನೋಡ್ರಿ, ನಾವು ನಮ್ಮ ಮನೆಯೊಳಗೆ ಹೆಂಗೆ ಮುಟ್ಗಿ ಮಾಡ್ತೇವೆ ಅನ್ನೋದು ಇವತ್ತಿನ ವಿಡಿಯೋ ರೀ. ನೋಡ್ರಿ ಎಲ್ಲರೂ ಬರ್ರಿ, ಇವಾಗ ಇದನ್ನು ಮಾಡೋದು ಹೆಂಗಂತ ಹೇಳ್ತೀನಿ. ನೋಡ್ರಿ, ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ ರೀ, ಒಂದಿಷ್ಟು ಕೊತ್ತಂಬರಿ ಹೋಳು ಇಟ್ಕೊಂಡಿನಿ, ಒಂದೆರಡು ಮೆಣ್ಸಿಕಾಯಿ ತೊಗೊಂಡಿನಿ ರೀ, ಹಸಿಮೆಣ್ಸಿಕಾಯಿ. ಬರ್ರಿ ಇವಾಗ ಇದನ್ನು ಜಜ್ಜಿ ಇಟ್ಕೊಳ್ಳೋಣಂತ ಖಾರದ ಕಲ್ಲೊಳಗೆ. ಇವಾಗ ತೊಗೊಂಡಿದ್ದು ಬೆಳ್ಳುಳ್ಳಿ ಎಲ್ಲ ಜಜ್ಜಾಕತ್ತೀನಿ ರೀ. ಈ ಬೆಳ್ಳುಳ್ಳಿ ಜಜ್ಜಿ ಪ್ಲೇಟ್ನಾಗ ತೆಗೆದಿಟ್ಕೋತೀನಿ ರೀ. ಇವಾಗ ಇದನ್ನು ಜಜ್ಜಿನ ರೀ ಈ ಪ್ಲೇಟಿಗೆ ತಗೊಳಕತ್ತೀನಿ. ಇದಕ್ಕೆ ಏನು ಮೆಣ್ಸಿಕಾಯಿ ತೊಗೊಂಡಿದ್ನೆಲ್ಲ ಅದನ್ನು ಹಾಕ್ಕೊಳತ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೆಣ್ಸಿಕಾಯಿ ಜಜ್ಕೋತೀನಿ ರೀ ನಾನು. ಈ ಥರ ಸ್ವಲ್ಪ ಸಣ್ಣಗೆ ಮೆಣ್ಸಿಕಾಯಿ ಜಜ್ಕೊಳಕತ್ತೀನಿ ರೀ. ಈ ಮೆಣ್ಸಿಕಾಯಿ ಆಗಿಂತ್ರ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಜೀರಿಗೆನೂ ಸ್ವಲ್ಪ ಸಣ್ಣಗೆ ಆಗಂಗೆ ಜಜ್ಕೋತೀನಿ ರೀ. ಜೀರಿಗೆ ಮತ್ತು ಮೆಣ್ಸಿಕಾಯಿ ಮಿಕ್ಸ್ ಆಗಂಗೆ ಜಜ್ಕೋತೀನಿ ರೀ. ಇದಕ್ಕೆ ನಾನು ಆಗಳೇ ಏನು ಹೆರ್ಚಿಟ್ಕೊಂಡಿನಲ್ಲ ಆ ಕೊತ್ತಂಬರಿ ತೊಗೊಳಕತ್ತೀನಿ. ಈಗ ಅಷ್ಟು ಕೊತ್ತಂಬರಿ ಹಾಕೋತೀನಿ. ಈ ಕೊತ್ತಂಬರಿನ ಮೆಣ್ಸಿಕಾಯಿ ಜೀರಿಗೆ ಉಪ್ಪು ಜೊತೆ ಸೇರಿಸಿ ಜಜ್ಕೊಳಕತ್ತೀನಿ. ಇದೇ ನೋಡ್ರಿ ಮುಟ್ಗಿಗೆ ಹಾಕಕ್ಕೆ ಮಸಾಲೆ. ಇದನ್ನಿಷ್ಟು ಜಜ್ಜಿ ಇದನ್ನು ಒಂದು ಆಗಳೇ ತೊಗೊಂಡಿದ್ನೆಲ್ಲ ಆ ಪ್ಲೇಟಿಗೆ ತಕ್ಕೋತೀನಿ ರೀ. ನೋಡ್ರಿ, ಇದನ್ನಿಷ್ಟು ಜಜ್ಜಿ ಇಟ್ಕೊಂಡು ಆದ್ಮ್ಯಾಗ ಮುಟ್ಗಿ ಮಾಡ್ಲಕ್ಕ ರೊಟ್ಟಿ ಮಾಡೋದು ತೋರಿಸ್ತೀನಿ ನೋಡ್ರಿ. ಇವಾಗ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡು ದಪ್ಪಗೆ ಗಾಲಿ ಮಾಡ್ಕೊಂಡು ದಪ್ಪನ ರೊಟ್ಟಿ ಮಾಡಿ ಮುಟ್ಗಿ ಮಾಡ್ತೇವೆ ನೋಡ್ರಿ. ಇವಾಗ ರೊಟ್ಟಿ ಮಾಡ್ಲಾತೈತಿ. ಒಂದು ಸ್ವಲ್ಪ ದಪ್ಪಗೆ ಆದ್ರೆ ಮುಟ್ಗಿ ರುಚಿಯಾಗಿರ್ತೈತಿ ಅಂತ ಹೇಳಿ ದಪ್ಪಂದ ರೊಟ್ಟಿ ಮಾಡ್ಕೋತೇವೆ ನೋಡ್ರಿ. ನಮ್ಮ ಹಳ್ಳಿ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಮತ್ತು ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಕೋ ಎಲ್ಲ ವೀಡಿಯೋಗಳು ನೋಡ್ರಿ. ಇವಾಗ ಇದು ರೊಟ್ಟಿ ಆಗೈತಿ, ಇದನ್ನು ಬೇಯಿಸ್ಕೊಳ್ಳೋಣಂತ. ಇದಕ್ಕೆ ಹಿಟ್ಟಿನ ನೀರು ಹಚ್ಚಾಕತ್ತೈತ್ರಿ. ಈ ರೊಟ್ಟಿ ಹಿಟ್ಟಿನ ನೀರು ಹಚ್ಚಿಂತ್ರ ಇದು ಒಂದು ಸ್ವಲ್ಪ ಆರಾಕ್ಬಿಟ್ಟು ಈ ರೊಟ್ಟಿ ಹೊಳಿಸ್ಕೊಬೇಕು ರೀ. ಇವಾಗ ಇದು ಒಂದು ಸ್ವಲ್ಪ ಆರೈತ್ರಿ. ಇವಾಗ ಇದನ್ನು ಹೊಳಿಸ್ಕೊಳ್ಳೋಣಂತ. ಇದು ಒಂದು ಸ್ವಲ್ಪ ದಪ್ಪ ರೊಟ್ಟಿ ಐತಲ್ಲ, ಇದನ್ನು ಸ್ವಲ್ಪ ಜಾಸ್ತಿನೇ ಸುಡಬೇಕು. ಇದನ್ನು ಜಾಸ್ತಿ ಸುಟ್ರೆ ರುಚಿ ಬರ್ತೈತಿ, ಇಲ್ಕಂದ್ರೆ ಹಸಿ ಬಿಸಿ ಸುಟ್ರೆ ಮುಟ್ಟಿಗೆ ರುಚಿ ಆಗಂಗಿಲ್ಲ ನೋಡ್ರಿ. ನನ್ನ ಹಳ್ಳಿ ವೀಡಿಯೋಗಳು ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಇದೇ ರೀತಿ ಹೆಚ್ಚಿಗೆ ವೀಡಿಯೋ ಮಾಡಿ ಹಾಕ್ಲಿಕ್ಕೆ ಹೆಲ್ಪ್ ಆಕೈತಿ ನೋಡ್ರಿ. ಇದನ್ನು ಈ ಥರ ಸುಟ್ಟೈತಿ. ಇದನ್ನು ಮತ್ತೊಂದು ಸತಿ ಹೊಳಿಸ್ಕೊಳ್ಳೋಣಂತ. ಇದನ್ನು ಹಿಂಗೆ ಹೊಳಿಸಿ ಹೊಕ್ಕೊಂಡು ಬೇಯಿಸ್ಕೋಬೇಕು ರೀ. ಯಾಕಂದ್ರೆ ಸುಡ್ಲಾರ್ದಲ್ಲೆಲ್ಲ ರೊಟ್ಟಿ ಸುಡ್ತೈತಿ ನೋಡ್ರಿ. ಈಗ ಇದು ರೊಟ್ಟಿ ರೆಡಿ ಆಗೈತಿ. ಬರ್ರಿ ಈಗ ತಟ್ಟಿಯೊಳಗೆ ಹಾಕೊಳ್ಳೋನು ನೋಡ್ರಿ. ಈಗ ನಾನು 2 ರೊಟ್ಟಿ ತೊಗೊಂಡು ಮುಟ್ಗಿ ಮಾಡ್ಲಾಕತ್ತೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಚ್ಚಾಕತ್ತೀನಿ. ಇದಕ್ಕೆ ಆಗಳೇ ಏನು ಜಜ್ಜಿಟ್ಕೊಂಡಿದ್ನೆಲ್ಲ ಅದನ್ನು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ. ಈಗ ಈ ಬೆಳ್ಳುಳ್ಳಿ ಹಾಕೊಂಡಿಂತ್ರ ಕೊತ್ತಂಬರಿ ಜೀರಿಗೆ ಮೆಣ್ಸಿಕಾಯಿ ಜಜ್ಜಿಟ್ಕೊಂಡ್ನೆಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಇದಕ್ಕೆ ಎಣ್ಣೆ ಹಾಕೋತೀನಿ ರೀ. ನಾನು ಎಷ್ಟು ಬೇಕು ಅಷ್ಟು ಹಾಕೋಬೋದು. ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳಕತ್ತೀನಿ. ಇವಾಗ ಒಂದು ಸ್ವಲ್ಪ ರೊಟ್ಟಿ ಹರ್ಕೊಂಡು ಇದನ್ನು ಎಲ್ಲ ರೊಟ್ಟಿ ತುಂಬ ಆಗಂಗೆ ಎಣ್ಣೆ ಬೆಳ್ಳುಳ್ಳಿ ಕೊತ್ತಂಬರಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಎಲ್ಲ ಮಡಿಚಿ ಈ ಕಲ್ಲೊಳಗೆ ಹಾಕ್ತೀನಿ ಸದ್ಯ. ಈಗ ಈ ಕಲ್ಲೊಳಗೆ ಹಾಕಿ ಈ ಖಾರದ ಕಲ್ಲೊಳಗೆ ರೊಟ್ಟಿನ ಹಾಕಿ ಈ ರೀತಿ ಮಾಡ್ತೀನಿ ರೀ. ಯಾಕಂದ್ರೆ ಸುಡೋದಿರ್ತೈತಿ, ಅಷ್ಟು ರೊಟ್ಟಿನೂ ಕೈಲೇ ಇದು ಮಾಡೋಕೆ ಬರೋಂಗಿಲ್ಲ ಅಂಥೇಳಿ ಈ ಥರ ಕಲ್ಲೊಳಗೆ ನಾವು ಹಾಕಿ ಹಿಂಗೆ ಮಾಡ್ತೀವಿ. ಅಂದ್ರೆ ಮುಟ್ಟಿಗೆ ಅಂದ್ರೆ ರೊಟ್ಟಿನೆಲ್ಲ ಮೆತ್ತಗೆ ಆಕೈತಿ. ಕಲ್ಲೊಳಗೆ ಹಾಕಿ ಸ್ವಲ್ಪ ಜಜ್ಜಿದ್ರೆ ತಿನ್ನೋಕ್ಕೂ ರುಚಿ ಬರ್ತೈತಿ. ಹಾಗಾಗಿ ಈ ಥರ ನಾವು ಮಾಡಾಕತ್ತೀನಿ ನೋಡ್ರಿ. ನನ್ನ ಮುಟ್ಗಿ ವೀಡಿಯೋ ಇಷ್ಟ ಆದ್ರೆ ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನೋಡ್ರಿ. ಈ ಥರ ಅದನ್ನು ಜಜ್ಕೊಂಡು ಆದ್ಮ್ಯಾಗ ಎಲ್ಲ ರೊಟ್ಟಿನೂ ಕೈಲೇ ಮಿಕ್ಸ್ ಮಾಡ್ಕೊಳಕತ್ತೀನಿ ಒಂದು ಸತೆ ನೋಡ್ರಿ. ಈ ಥರ ಕೈಲೇ ಎಲ್ಲ ಕೈಯೊಳಗೆ ಹಿಚ್ಕೊಂಡು ರೊಟ್ಟಿನ ಮೆತ್ತಗೆ ಮಾಡಿದ್ರೆ ತಿನ್ನಕ್ಕಂತೂ ಭಾಳ ಟೇಸ್ಟ್ ಆಗಿರ್ತೈತಿ ನೋಡ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲ್ಲಿಗೆ ಹತ್ತಿದ್ದೆಲ್ಲ ಕೊತ್ತಂಬರಿ ಮೆಣ್ಸಿಕಾಯಿ ಜಜ್ಕೊಂಡಿದ್ನೆಲ್ಲ ಅದನ್ನು ಈ ಉದಿರ್ತೈತದ ಕಲ್ಲಿಗೆ ಹತ್ತಿದ್ದು ಅದನ್ನು ಈ ಥರ ಮುಟ್ಗಿ ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಇಷ್ಟೇ ನನ್ನ ಮುಟ್ಗಿ ಎಷ್ಟು ಚಂದ ಆಗೈತಿ. ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಷ್ಟೊತ್ತನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ.